ಶಿವಮೊಗ್ಗ ಜಿಲ್ಲೆ ಸಾಗರದ ಮರವಂತೆ ಗ್ರಾಮದಲ್ಲಿಂದು ಚಿತ್ರಸಿರಿ ಸಂಸ್ಥೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾಜ ಸುಧಾರಕಿ ಹಾಗೂ ಲೇಖಕಿ ಶೋಭಾ ಗುನ್ನಾಪುರ ಅವರಿಗೆ ಸಿರಿಗೌರಿ ಮತ್ತು ಈಜುಗಾರ್ತಿ ಕುಮಾರಿ ಮಿಥಿಲಾ ಅವರಿಗೆ ಚಿಗುರು ಸಿರಿಗೌರಿ ಪ್ರಶಸ್ತಿಯನ್ನು ಇಸ್ರೋ ವಿಜ್ಞಾನಿ ಎಂಬಿ ರೂಪಾ ನೀಡಿ ಗೌರವಿಸಿದರು. ಈ ವೇಳೆ ಚಿತ್ರಸಿರಿ ಸಂಸ್ಥೆಯ ಮುಖ್ಯಸ್ಥ ಚಂದ್ರಶೇಖರ್, ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಅಧಿಕಾರಿ ಡಾ ಶುಭಾ ಮರವಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆಯೋಜಕ ಚಂದ್ರಶೇಖರ್ ಪ್ರದರ್ಶನಕ್ಕೆ ಇಡಲಾಗಿದ್ದ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳ ಕುರಿತು ಮಾಹಿತಿ ನೀಡಿದರು. ಬಳಿಕ ಎಂವಿ ರೂಪ, ಇಸ್ರೋ ಸಂಸ್ಥೆ ಸುಮಾರು 60 ವರ್ಷಗಳಷ್ಟು ಸುದೀರ್ಘ ಕಾಲದಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ವೈಜ್ಞಾನಿಕ ಮೈಲಿಗಲ್ಲುಗಳನ್ನು ಸಾಧಿಸಿದೆ. ಈ ಕುರಿತು ಮಕ್ಕಳು ಮತ್ತು ಯುವಜನರಲ್ಲಿ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದರು. ಟ್ಯೂಟರ್ಗಳಿಗೆ ಅವಕಾಶಗಳನ್ನು ಕೊಟ್ಟು ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಟ್ರೈನಿಂಗ್ ಅಂತ ಕೊಡ್ತಾ ಇದ್ದೀವಿ. ಯುವಿಕಾ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನು ಮಾಡಿ ಒಂದು ಟ್ಯಾಲೆಂಟೆಡ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಹೇಗೆ ಉಪಗ್ರಹವನ್ನ ಮಾಡಬೇಕು ಅನ್ನೋ ತನಕ ಉಪಗ್ರಹದ ಎಲ್ಲ ರೀತಿಯ ಒಂದು ನಾವು ನಾಲೆಡ್ಜ್ ಅನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಉಪನ್ಯಾಸಕ ಡಾ ಪ್ರಸನ್ನ ಬಾಹ್ಯಾಕಾಶ ಸಂಸ್ಥೆಯ ಕುರಿತು ಮಾಹಿತಿ ನೀಡುವ ಜೊತೆಗೆ ಯುವಜನರಲ್ಲಿ ವೈಚಾರಿಕ ಮನೋಭಾವ ರೂಪಿಸುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ಸೂಚಿಸಿದರು. ಒಂದಷ್ಟು ಮಾಹಿತಿಗಳನ್ನ ಇಸ್ರೋದ ವಿಜ್ಞಾನಿಗಳಂತ ಶ್ರೀಯುತ ರೂಪಾ ಎಂವಿಯವರನ್ನ ಕರೆಸಿ ಗ್ರಾಮೀಣ ಭಾಗದ ಕೊನೆಯ ಮಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ವಿಷಯಗಳನ್ನ ತಲುಪಲಿಕ್ಕೆ ಅನುಕೂಲವಾಗುವಂತೆ ನಗರದಿಂದ ಗ್ರಾಮೀಣಕ್ಕೆ ಅವರು ಕರೆತರಿಸಿ ವಿಶೇಷ ಉಪನ್ಯಾಸವನ್ನು ಕೊಡಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ.